ಶತಮಾನದಲ್ಲಿ ಶ್ರೀ ಕನಕದಾಸರು, ಕನಕಪ್ಪ ನಾಯಕ, ಬೀರಪ್ಪ ನಾಯಕ, ಬಚ್ಚಮ್ಮ ಈ ಹೆಸರಿನಿಂದ ಬಂದಿರತಕ್ಕಂಥವರು, ಹೀಗೆ ಅನೇಕ ಸಂತರು ಭಕ್ತರು ಅನೇಕರು ಬಂದು ನಮಗೆ ಸಾರಿಕೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಕುಲ ಕುಲವೆಂದೊಡೆದಾಡುವಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ನೀವು ಬಲ್ಲಿರ, ನೀರ ಬೊಬ್ಬುಳಿ ಅಂತ ಈ ಮಾನವ. ಅಲ್ಲದೆ ಹುಟ್ಟದಿಹ ಯೋನಿಗಳಿಲ್ಲ, ಹುಟ್ಟದಿಹ ಯೋನಿಗಳಿಲ್ಲ, ಎತ್ತದಿಹ ಜನ್ಮವಿಲ್ಲ, ಅಳಿಯದಿಹ ಕಾಯವಿಲ್ಲ, ಉಣ್ಣದಿಹ ಬೇರೆ ಸಾರ ವಸ್ತುಗಳಿಲ್ಲ. ಕುಲ ಕುಲ ಕುಲವೆಂದೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯ ನೀವು ಯಾರಾದರೂ ಬಲ್ಲಿರ. ಹಾಲು ಕರುವಿನ ಎಂಜಲಲ್ಲವೇ? ನೀರು ಜಲಚರಗಳ ಎಂಜಿಲಲ್ಲವೇ? ಎಂಜಲು ಎಂಬರ ನುಡಿ. ಎಂಜಲು ಎನ್ನಬೇಡಿ ಯಾರು ಕೀಳು ಮೇಲೆಲ್ಲ. 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲ್ಗಳು 68ರಿಂದ ಮಾಡಿದ ಈ ಮನೆಯಲ್ಲಿ ಮನವೊಲಿದು, ನೆಂಟ ನೀನಿರ್ದಗಲಿದೊಡೆ, ಸಾಹುಕಾರ ಶ್ರೀಮಂತ ಬಡವ ದರಿದ್ರ, ಆ ಜಾತಿ ಈ ಜಾತಿ ಒಂದೂ ಇಲ್ಲ. ಮಣ್ಣಿಂದ ಮುಚ್ಚುವುದು ಒಂದು ಸಂಸ್ಕೃತಿ, ಮತ್ತೊಂದು ಅಗ್ನಿಯಿಂದ ದಹಿಸುವುದು ಒಂದು ಸಂಸ್ಕೃತಿ. ಈ ಸಂಸ್ಕೃತಿಗಳು ಇದೆ, ಅದರಲ್ಲಿ ಜಾತಿಗಳಿದೆಯಾ ಸಂಸ್ಕೃತಿನಲ್ಲಿ? ಮಸಾಣದಲ್ಲಿ ಅಗ್ನಿನಲ್ಲಿ ಸಂಸ್ಕೃತಿಗಳಿದೆಯಾ? ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ತಾ ಅಗ್ನಿ. ಈ ಭೂಮಿತಾಯಿ, ಈ ಭೂದೇವಿ ನಮಗೆ ಅನ್ನವನ್ನು ಕೊಡ್ತಕ್ಕಂಥವಳು ಸದಾ ಕಾಲದಲ್ಲೂ. ನೀನು ಈ ಜಾತಿ ಆ ಜಾತಿ ನನ್ನೊಳಗಡೆ ಬರಬೇಡ ಏನಾದರೂ ಕಠಿಣವಾದ ನಿಷ್ಕರ್ಷೆಯನ್ನು ಮಾಡಿರ್ತಾಳೆ ಆ ಭೂದೇವಿ. ಅಲ್ಲದೆ ನಮಗೆ ಅನಾರೋಗ್ಯ ಪ್ರಾಪ್ತವಾದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋದಾಗ 4 ಬಾಟ್ಲ್ ಬ್ಲಡ್ ಕೊಡಬೇಕು ಅಂತಾರೆ. ಆ ಬ್ಲಡ್ನ ಮೇಲೆ ಜಾತಿಗಳು ಬರೆದಿದ್ದಾವೆ, ಯಾವ್ಯಾವ ಜಾತಿ ಅಂತ ಬರೆದಿದ್ದವು. ಅಲ್ಲ, ಎ ಗ್ರೂಪೋ, ಬಿ ಗ್ರೂಪೋ, ಸಿ ಗ್ರೂಪೋ ನಿಮ್ಮದು, ಆ ಗ್ರೂಪನ್ನು ಬ್ಲಡ್ ಬೇಕು ಅಂತ ಹೇಳುತ್ತೆ. ಆ ದಶೆಯಿಂದ ಮಾನವರು ಅದನ್ನು ಬಿಟ್ಟು ಮಾನವರಾಗಿ ಬಾಳಬೇಕು, ಮೃಗಗಳಾಗಿ ಬಾಳಬಾರ್ದು. ಹುಲಿ, ಕರಡಿ, ಸಿಂಹ, ಶಾರ್ದೂಲ ಇಂಥ ಪ್ರಾಣಿಗಳಾಗಿ ಒಂದನ್ನೊಂದು ತಿನ್ನುವಂಥ ಮಾನವರು ಹಾಗೆ ನಮ್ಮನ್ನು ನೀವು, ನಿಮ್ಮನ್ನು ನಾವು ತಿನ್ನುವಂಥ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಆಗಬಾರ್ದು. ಕನಕರಂಥ ಬುದ್ಧಿ, ಬುದ್ಧರಂಥ ಬುದ್ಧಿ, ಎಲ್ಲರಿಗೂ ಕೂಡ ಮಾನವರಾಗಿ ಬಾಳಿ ದೇವರನ್ನು ಭಕ್ತಿಯಿಂದ ನೋಡಿ, ನ್ಯಾಯ ಧರ್ಮವನ್ನು ಭಕ್ತಿಯಿಂದ ಗಳಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ ಬಸವಣ್ಣವರು. ಎಷ್ಟು ದಿವಸದಲ್ಲಿ ಹೇಳಿದ್ರು? ಆವಾಗಲೇ 8 ಶತಮಾನಗಳು ಮುಗಿತವ್ರು ಹೇಳಿ. ಇಂಥದ್ದು ಪುರಂದರದಾಸರು, ಕನಕದಾಸರು ಮಾರ್ಗದರ್ಶನವನ್ನು ಅನೇಕ ಸಂತರು ಕೊಟ್ಟಿದ್ದಾರೆ. ನಮ್ಮನ್ನು ನಾವಿನ್ನೂ ತಿದ್ಕೊಳ್ಳೋಕ್ಕಾಗಿಲ್ಲ. ನಾನೆಚ್ಚು ಯಾರೂ ಹೆಚ್ಚಿಲ್ಲ. ಬ್ರಾಹ್ಮಣಿಗೆ 4 ತಲೆ ಇತ್ತಂತೆ, ಒಂದು ಕಟ್ಟಾಯ್ತಂತೆ, ಹೆಚ್ಚು ಅಂಥೇಳಿ. ಆ ಶಿವ ನಾನೆಚ್ಚು. ಬ್ರಹ್ಮತ್ಯ ದೋಷ ಬಂದು ಕಪಾಲ ಹಿಡಿದು ಭಿಕ್ಷೆ ಮಾಡಿದಂತೆ ಶಿವನೂ ಕೂಡ. ವಿಷ್ಣು 10 ಅವತಾರ 10 ಅವತಾರ ಎತ್ತದಂತೆ. ಆದರ್ಶದಿಂದ ನಾವೆಲ್ಲರೂ ಕೂಡ ನಾನು ಅನ್ನತಕ್ಕಂಥದ್ದನ್ನು ತೆಗೆದುಹಾಕಿ ನಮ್ಮ ಶರೀರದಿಂದ ಎಲ್ಲ ಭಗವಂತನ ಇಚ್ಛೆ, ನಾವೆಲ್ಲರೂ ಕೂಡ ಧರ್ಮ, ಪಾಪ, ಪುಣ್ಯ, ನ್ಯಾಯ ಇವನ್ನು ಯೋಚನೆ ಮಾಡ್ಕೊಂಡು ಬಾಳಿದ್ರೆ ಇದೇ ಸ್ವರ್ಗ ಎಲ್ಲೂ ತಡ್ಕೊಂಡು ಹೋದ್ರೂ ಸಿಕ್ಕೋದಿಲ್ಲ. ಈ ಸ್ವರ್ಗದಲ್ಲಿ ಬಾಳಿ ಅಂಥೇಳಿ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಂಡು, ಕನಕದಾಸ ಜಯಂತಿ ಬಗ್ಗೆ ಹೇಳಕ್ಕೆ ಹೋದರೆ ನಾವು ಕಥೆನೇ ಹೇಳ್ತೀವಿ. ಕತೆ ಈಗ ಬೇಡ, ಇಷ್ಟಕ್ಕೆ ಮುಗಿಸೋಣ ಅಂಥೇಳಿ ಈ ಕನಕ ಜಯಂತಿಯ ಶುಭಾಶಯಗಳನ್ನು ನಮ್ಮ ರಾಜ್ಯದ ಜನತೆಗೂ, ದೇಶದ ಜನತೆಗೂ, ನಮ್ಮ ಮಿತ್ರರಿಗೂ ಎಲ್ಲರಿಗೂ ಕೂಡ ಭಗವಂತ ಕರುಣಿಸಲಿ. ಹೇಗೆ ತನ್ನಲ್ಲಿ ಐಕ್ಯವನ್ನು ಮಾಡಿಕೊಂಡು ಭಗವಂತ ಶ್ರೀಹರಿ ಕೃಷ್ಣ ಕನಕರನ್ನು, ಹಾಗೆ ನಮ್ಮ ದುರ್ಮಾರ್ಗಗಳನ್ನು ತ್ಯಜಿಸುವಂಥ ಬುದ್ಧಿಯನ್ನು ಕೊಟ್ಟು ಸದ್ಮಾರ್ಗಗಳನ್ನು ಪ್ರತಿಯೊಬ್ಬರಿಗೂ ಕಳಿಸ್ಲಿ ಅಂಥೇಳಿ ಈ ಕನಕ ಜಯಂತಿಯ ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಿದ್ದೇನೆ.